ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಭಾಳಷ್ಟು ಜನಕ್ಕೆ ಈ ವಿಷಯ ಗೊತ್ತಿರಲ್ಲ. ಅದು ಏನು ಅಂತಂದರೆ, ವೀಡಿಯೋಸ್ ಅಪ್ಲೋಡ್ ಮಾಡುವಾಗ ಒಂದೇ ಬಾರಿ ಎಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತೇಳಿ ಗೊತ್ತಿರಲ್ಲ. ಭಾಳಷ್ಟು ಜನ ಏನು ಮಾಡ್ತಾರೆ ಕಾಮನ್ ಆಗಿ ಅಂತಂದರೆ, ಒಂದು ವೀಡಿಯೋನೇ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ವಿಡಿಯೋ 5%, 10%, 100% ಆಗೋವರೆಗೂ ಕಾಯ್ತಾರೆ. ನೆಕ್ಸ್ಟು ಎರಡನೇ ವೀಡಿಯೋ ಮತ್ತೆ ಅಪ್ಲೋಡ್ ಮಾಡ್ತಾರೆ, ಅದು 100% ಆಗೋವರೆಗೂ ಕಾಯ್ತಾರೆ. ಈ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಒಬ್ಬೊಬ್ಬರು ವೀಡಿಯೋಸ್ನ ಜಾಸ್ತಿ ಕ್ರಿಯೇಟ್ ಮಾಡ್ತಾರೆ. ಅಂದರೆ ಅದು ಕಾಂಟೆಂಟ್ ಮೇಲೆ ಡಿಪೆಂಡ್ ಇರುತ್ತೆ. ಒಂದೊಂದು ಕಾಂಟೆಂಟ್ ಒಂದೊಂದು ಕ್ಯಾಟಗರಿ ಜಾಸ್ತಿ ಬೇಗ ಕ್ರಿಯೇಟ್ ಮಾಡ್ಬೋದು ವೀಡಿಯೋ. ಅಂಥ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತಂದರೆ ಒಂದೊಂದಾಗಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ನಾನು ಈ ವಿಡಿಯೋದಲ್ಲಿ ಏನು ತಿಳಿಸ್ತೇನೆ ಅಂತಂದರೆ, ಒಂದು ಬಾರಿಗೆ ಎಷ್ಟು ಅಪ್ಲೋಡ್ ಮಾಡ್ಬೋದು ಅಂತೇಳಿ ನಿಮಗೆ ತಿಳಿಸ್ತೀನಿ. ಫ್ರೆಂಡ್ಸ್, ಯೂಟ್ಯೂಬ್ ಅವರೇ ಹೇಳಿದ್ದಾರೆ, ಒಂದೇ ಬಾರಿಗೆ ನೀವು 15 ಫೈಲ್ಸ್ನ ನೀವು ಅಪ್ಲೋಡ್ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ವೈಫೈ ಇತ್ತು, ಇಂಟರ್ನೆಟ್ ಡಾಟಾ ಸ್ಪೀಡ್ ಇತ್ತು ಅಂತಂದರೆ ನೀವು ಒಂದೇ ಬಾರಿ ಅಪ್ಲೋಡ್ ಮಾಡ್ಬೋದು. ಹೇಗೆಂದರೆ ಒಂದನ್ನು ನೀವು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರ, ಅದು 10%, 20% ಆಗ್ತಾ ಇರುತ್ತೆ. ಮತ್ತು ಬ್ಯಾಕ್ ಬಂದು ಇನ್ನೂ ಒಂದು ಸ್ಟಾರ್ಟ್ ಮಾಡ್ಬೋದು, ಮತ್ತು ಬ್ಯಾಕ್ ಬಂದು ಇನ್ನೂ ಒಂದು ಸ್ಟಾರ್ಟ್ ಮಾಡ್ಬೋದು. ಇದೇ ರೀತಿ 15 ವೀಡಿಯೋಸ್ನ ಒಂದೇ ಬಾರಿ ಅಪ್ಲೋಡ್ ಮಾಡ್ಬೋದು. ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಇಂಟರ್ನೆಟ್ ವೈಫೈ ಇತ್ತು, ಇಂಟರ್ನೆಟ್ ಇತ್ತು, ಮತ್ತು ನಿಮ್ಮ ಮೊಬೈಲಲ್ಲಿ ಡಾಟಾ ಜಾಸ್ತಿ ಇತ್ತು ಅಂತಂದರೆ ಈ ಥರ ನೀವು ಅಪ್ಲೋಡ್ ಮಾಡೋಕ್ಕೆ ಸೆಟ್ ಮಾಡಿಬಿಟ್ಟು ನೀವು ಆರಾಮಾಗಿ ಏನಾದರೂ ವರ್ಕ್ ಇದೆ ವರ್ಕ್ ಮಾಡ್ಕೋಬೋದು. ಫ್ರೆಂಡ್ಸ್, ಇದು ಭಾಳಷ್ಟು ಜನ ಯಾರೂ ಹೇಳಿರಲ್ಲ. ಫ್ರೆಂಡ್ಸ್, ಯೂಟ್ಯೂಬಲ್ಲಿ ಯಾರೂ ಹೇಳಿರಲ್ಲ ಈ ಒಂದು ವಿಷಯ. ಅದಕ್ಕೋಸ್ಕರ ನಿಮಗೆ ತಿಳಿಸ್ತಾ ಇದ್ದೀನಿ. ಟೈಮ್ ಸೇವ್ ಮಾಡಬೇಕು ಅಂತಂದರೆ ಈ ರೀತಿ ನೀವು ಮಾಡಿ. ಫ್ರೆಂಡ್ಸ್, ನಾನು ಕೂಡ 4-5 ಫೈಲ್ಸ್ ಒಂದೇ ಬಾರಿ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಗೊತ್ತಿರಲ್ಲ ಅಂತೇಳಿ ಈ ವಿಷಯನ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.